ಇಷ್ಟು ದಿನ ಪ್ರಜ್ವಲ್ ಎಲ್ಲಿ ಯಾವಾಗ ಬರ್ತಾರೆ ಅಂತ ರಾಜ್ಯದ ಜನ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದರು. ಈಗ ಈ ಪ್ರಶ್ನೆಗೆ ಭಾಗಶಃ ಉತ್ತರ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಬಗ್ಗೆ SITಗೆ ಮೊದಲ ಅಪ್ಡೇಟ್ ಸಿಕ್ಕಿದೆ. ಅದು ಕೂಡ ವಿಮಾನ ಮಾರ್ಗದಲ್ಲಿ ಅಲ್ಲದೆ ರಸ್ತೆ ಮಾರ್ಗದ ಮೂಲಕ ಪ್ರಜ್ವಲ್ ಪ್ರಯಾಣಿಸಿರೋದು ಗೊತ್ತಾಗಿದೆ. ರಾಜ್ಯದಲ್ಲಿ ಜೋರಾಗಿ ಗದ್ದಲ ಮಾಡ್ತಿದೆ. ಏಕಾಏಕಿ ಬಿಜೆಪಿ ನಾಯಕ ದೇವರಾಜೇಗೌಡರನ್ನ ಬಂಧಿಸಿದ್ದು ಸಂಚಲನಕ್ಕೆ ಕಾರಣವಾಗಿದೆ. ಆದ್ರೆ ಅಶ್ಲೀಲ ಹಗರಣದಲ್ಲಿ ಮುಖ್ಯವಾಗಿ ಬೇಕಾಗಿರುವ ಪ್ರಜ್ವಲ್ ರೇವಣ್ಣ ಮಾತ್ರ ಇನ್ನೂ ಪತ್ತೇನೇ ಆಗಿಲ್ಲ. ಈ ನಡುವೆ ಸಂಸದರ ಬಗ್ಗೆ ಮೊದಲ ಮಾಹಿತಿ ಸಿಕ್ಕಿದೆ. ಜರ್ಮನಿಯಿಂದ ರಸ್ತೆ ಮುಖಾಂತರ ಪ್ರಜ್ವಲ್ ಬೇರೆಡೆ ಪ್ರಯಾಣ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬಗ್ಗೆ SITಗೆ ಮೊದಲ ಅಪ್ಡೇಟ್ ಸಿಕ್ಕಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ರಸ್ತೆ ಮುಖಾಂತರ ಬೇರೆಡೆ ಪ್ರಯಾಣ ಬೆಳೆಸಿದ್ದು ಗೊತ್ತಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕ ಪ್ರಜ್ವಲ್ ರೇವಣ್ಣ ಬಗ್ಗೆ SITಗೆ ಮೊದಲ ಬಾರಿಗೆ ಮಾಹಿತಿ ಲಭ್ಯವಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರಿಂದ ಲಾಕ್ ಆಗುವ ಭೀತಿ ಹಿನ್ನೆಲೆ ಪ್ರಜ್ವಲ್ ಜರ್ಮನಿಯಿಂದ ವಿಮಾನ ಬಿಟ್ಟು ರಸ್ತೆ ಮುಖಾಂತರ ಬೇರೆಡೆ ಪ್ರಯಾಣ ಮಾಡಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಜರ್ಮನಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಜರ್ಮನಿ ಎಂಟ್ರಿ ಬಳಿಕ ಯಾವುದೇ ಏರ್ಪೋರ್ಟ್ಗಳಿಗೆ ಎಂಟ್ರಿ ಆಗಿಲ್ಲ. ಇನ್ನು ಇದೇ ವೇಳೆ ವಿದೇಶದಲ್ಲಿರುವ ಪ್ರಜ್ವಲ್ ಕರೆತರಲು SIT ವಿಶೇಷ ತಂಡ ರಚನೆಗೆ ಮುಂದಾಗಿದೆ. ಒಬ್ಬ SP, 3 ಇನ್ಸ್ಪೆಕ್ಟರ್, 3 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಯುರೋಪ್ನ ಹಂಗೇರಿಗೆ ತೆರಳಲಿದ್ದಾರೆ. ಭಾರತ ಹಾಗೂ ಜರ್ಮನಿ ನಡುವೆ ಆಗಿರೋ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರೀಟಿ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ SIT ವಿಶೇಷ ತನಿಖಾ ದಳ CBI ಸಹಾಯದಿಂದ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಎಲ್ಲ ಮಾಹಿತಿ ಕಲೆ ಹಾಕಿದೆ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ಕೆಲ ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಇಂಡಿಯನ್ ಎಂಬೆಸಿ ಕಡೆಯಿಂದ ಜರ್ಮನಿ ಎಂಬೆಸಿಗೆ ಮಾತುಕತೆ ನಡೆದ್ರೆ ಖಂಡಿತವಾಗಿಯೂ ಪ್ರಜ್ವಲ್ ರೇವಣ್ಣ SIT ತೆಕ್ಕೆಗೆ ಬೀಳ್ತಾರೆ ಅಂತಾನೂ ಹೇಳಲಾಗ್ತಿದೆ. ಪ್ರಜ್ವಲ್ ಹುಡುಕಿ ಕೊಟ್ರೆ 1 ಲಕ್ಷ ಬಹುಮಾನ ಪೋಸ್ಟರ್ ಹಂಚಿಕೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಪೋಸ್ಟರ್ ಹಂಚಿ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಯಾನ ಮಾಡಿದ್ದಾರೆ. ಪ್ರಜ್ವಲ್ ಅನ್ನ ಹುಡುಕೊಟ್ರೆ 1 ಲಕ್ಷ ಬಹುಮಾನ ಕೊಡ್ತೀವಿ ಅಂತ ಪೋಸ್ಟರ್ ಹಂಚಿದ್ದಾರೆ. ಈ ವೇಳೆ ಪೊಲೀಸರು ಪೋಸ್ಟರ್ ಹಂಚಿದವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕರು ಯಾರು ಬೇಕಾದ್ರೂ ಹುಡುಕೊಡ್ಬೋದು. ಜನತಾ ಪಕ್ಷದಿಂದ 1 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ನಾವು ಅವ್ರಿಗೆ. ಒಟ್ಟಾರೆ SIT ಅಶ್ಲೀಲ ಹಗರಣದಲ್ಲಿ ಒಬ್ಬರಾದ ಮೇಲೊಬ್ಬರನ್ನ ಲಾಕ್ ಮಾಡ್ತಿದ್ದಾರೆ. ಆದ್ರೆ ಪ್ರಮುಖವಾಗಿ ಬೇಕಾಗಿರುವ ಪ್ರಜ್ವಲ್ ರೇವಣ್ಣ ಮಾತ್ರ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.